ಗದಗ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆಯಿಂದ ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ. ಅಪಾರ ಬೆಳೆ ಹಾನಿಯಾಗಿದೆ. ಇನ್ನು ನಿರಂತರ ಮಳೆಯಿಂದ ಕೆರೆಯಂತಾಗಿದೆ ರೈತರ ಜಮೀನು. ಗದಗ ಜಿಲ್ಲೆಯಾದ್ಯಂತ ಮಘೆ ಮಳೆಯ ಆರ್ಭಟ ಜೋರಾಗಿ ಮುಂದುವರಿತಾ ಇದೆ. ಮಳೆಯಿಂದ ಅನ್ನದಾತರಿಗೆ ತೀವ್ರವಾದಂತಹ ಸಂಕಷ್ಟ ಎದುರಾಗಿದೆ. ಅಪಾರ ಬೆಳೆ ಕೂಡ ಹಾನಿಯಾಗಿದೆ. ಇನ್ನು ನಿರಂತರ ಮಳೆಯಿಂದ ರೈತರ ಜಮೀನು ಕೆರೆಯಂತಾಗಿದೆ. ಇನ್ನು ನೀರು ನಿಂತಿರೋದ್ರಿಂದ ಮುಂಗಾರು ಬೆಳೆಗಳು ನೀರು ಪಾಲಾಗಿವೆ. ಸರ್ಕಾರ ಬೆಳೆ ಹಾನಿ ನೆರವು ನೀಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದ ರೈತರ ಗೋಳಾಟ ಇದು. ಮಳೆಯಿಂದಾಗಿ ಹೆಸರು, ಶೇಂಗಾ, ಮೆಕ್ಕೆಜೋಳ ಅನೇಕ ಬೆಳೆಗಳು ನಾಶವಾಗಿರುವಂಥದ್ದು. ಹೆಸರು, ಮೆಕ್ಕೆಜೋಳ, ಶೇಂಗಾ ಬೆಳೆಗಳನ್ನು ಬೆಳೆಯಲು 3 ತಿಂಗಳು ಬೇಕು. 3 ತಿಂಗಳ ನಂತರ ಬೆಳೆ ಬಂತು ಅನ್ನೋದ್ರಲ್ಲಿ ಈಗ ಮಳೆಯಿಂದ ಎಲ್ಲ ಕೂಡ ನೆಲಸಮವಾಗಿದೆ, ನೀರ್ಪಾಲಾಗಿದೆ. ಸಾಕಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಈ ಒಂದು ಬೆಳೆಗಳನ್ನು ಬೆಳೆದಿದ್ರು. ಇನ್ನು ಈ ಹೆಸರು, ಮೆಕ್ಕೆಜೋಳ ಹಾಗೂ ಶೇಂಗಾ ಬೆಳೆಗಳನ್ನು ಬೆಳೆಯೋದಕ್ಕೆ 3 ತಿಂಗಳ ಕಾಲಾವಕಾಶ ಬೇಕು. ಈಗ ಇನ್ನೇನು 3 ತಿಂಗಳಾಯಿತು, ಬೆಳೆ ಬಂದಿದೆ, ಕೈಗೆ ಸಿಗುತ್ತೆ ಅನ್ನೋದ್ರಲ್ಲಿ ಈ ರೀತಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಬೆಳೆದ ಬೆಳೆಗಳೆಲ್ಲ ನೀರು ಪಾಲಾಗಿರುವಂಥದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ಈಗ ರೈತರದ್ದು. ಹೇಳ್ರಿ, ಇದನ್ನ ಗದಿಗೆ ಹೋದ್ರೆ ನೋಬಿಟ್ ಹಾಕ್ತಾರೆ. ಇದನ್ನ ಖರ್ಚು ಮಾಡ್ಕೊಳಕ್ ಹೋಗಿದ್ರು ರೊಕ್ಕ ಬರಾಗಲ್ಲ. ಇದು ಅದನ್ನ ಹೊಳ್ಳೆ ನೋಡಂಗಿಲ್ಲ, ಖರೀದಾರ. ಈಗ ಅದ ಗೌರ್ಮೆಂಟ್ ಖರೀದ್ ಮಾಡಿ, ಗೌರ್ಮೆಂಟ್ ಬೀಜ ಕೊಟ್ಟೈತಿ, ಗೌರ್ಮೆಂಟ್ ಖರೀದ್ ಮಾಡನ್ರಿ ಇದನ್ನ. ಹೌದಂತೀರಿ ರೈತರ ಕಡೆ ಗೌರ್ಮೆಂಟ್ ತಗೊಂಡ್ರಿ ಇದನ್ನ. ಹೌದಂತ ಏನು ಸಮಸ್ಯೆ ನೋಡ್ರಿ, ಖರ್ಚು ಮಾಡಿ ನಿಗಲಿ ಹೊಡ್ಸಿ ಎಲ್ಲ ಮಾಡಿ ಇಷ್ಟು ಹಿಂಗಾಯ್ತು ನೋಡ್ರಿ. ನಮ್ಗೆ ಎಕರೆಗೆ ಅಂದ್ರೆ ಒಂದು 20,000 ರೂಪಾಯಿ ಖರ್ಚು ಮಾಡ್ರಿ ನಮ್ಗೆ. ಇದು ನೋಡ್ರಿ, ಮಳೆ ಆಗಿ ನೀರನ್ನು ಬಿಡತ್ರಿ. 2 ತಿಂಗಳು ಆತ್ರಿ ಈಗ. ಆದ್ರೆ ಎಷ್ಟು ಐತೆ ನೋಡ್ರಿ. ಶೇಂಗಾ ಐತ್ರಿ, ಇದು ಮೆಕ್ಕೆಜೋಳ, ಹೆಸರು ಎಲ್ಲ ನೀರನ್ನು ಬಿಟ್ಟವ್ರಿ. ಒಂದು ಇದು ಮಾಡಕತ್ತಾರೆ. ಏನು ಪಾಳೆ ಹಚ್ಚಿ ರೊಕ್ಕಿಲ್ಲ, ಗೊಬ್ಬರ ಇಲ್ಲ, ಮತ್ತು ಸಾಲ ಕೇಳೋಕೆ ಬ್ಯಾಂಕ್ ಸಾಲ ಕೊಡಂಗಿಲ್ಲ. ಹಿಂಗಾಗೈತೆ ನೋಡ್ರಿ. ಕೈ ಬಂದು ತುತ್ತು ಬಾಯಿ ಬರ್ದಂಗೆ ಐತ್ರಿ. ಎಲ್ಲ ಮೈ ಕೊಡ್ದು ಬಿಟ್ಟವ್ರಿ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್. ಫಾರೂಕ್, ಇನ್ನು ಗದಗ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಈ ಮಘೆ ಮಳೆ ಸುರಿತಾ ಇರುವಂಥದ್ದು. ಹೀಗಾಗಿ ಅನ್ನದಾತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಇನ್ನು ಬೆಳೆದಿರುವಂತಹ ಬೆಳೆ ಎಲ್ಲ ಹಾನಿಯಾಗಿದೆ, ನೀರು ಪಾಲಾಗಿದೆ. ಸೊ ಹೇಗಿದೆ ಅವರ ಪರಿಸ್ಥಿತಿ ಅಂತ? ಹೌದು ಸಿಂಚನ, ಏನಂದ್ರೆ ಈಗಾಗಲೇ ರೈತರು ಲಕ್ಷಗಟ್ಟಲೆ ಸಾಲ ಸೂಲ ಮಾಡಿ ಬಿತ್ತನೆಯನ್ನ ಮಾಡಿದ್ರು. ಮಳೆ ಕೂಡ ಈ ಬಾರಿ ಚೆನ್ನಾಗಿ ಬಂದಿರೋದ್ರಿಂದ ಬೆಳೆ ಕೂಡ ಚೆನ್ನಾಗಿ ಬಂದಿತ್ತು. ಒಂದ್ ಕಡೆ ರೈತ ಸಮರ್ಪಕವಾಗಿ ಗೊಬ್ಬರ ಸಿಗ್ತಿಲ್ಲ ಅಂತ ಹೇಳಿ ಬಂದಿರೋ ಬೆಳೆಗಳಿಗೆ ಗೊಬ್ಬರಕ್ಕಾಗಿ ಇಷ್ಟು 1.5 ತಿಂಗಳಿಂದ ಏನು ಪರದಾಡ್ತಾ ಇದ್ದ. ಗೊಬ್ಬರ ಇನ್ನೇನು ಗೊಬ್ಬರದ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟೊತ್ತಿಗೆ ಫಸಲು ಕೈಗೆ ಬಂದ ಸಮಯದಲ್ಲಿ ಇವತ್ತು ಮಳೆ ಅತಿಯಾದ ಮಳೆ ಆಗಿರೋದ್ರಿಂದ ಅಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು ಅಲ್ಲೇನೆ ಮೊಳಕೆ ಹೊಡೆದಿರುವಂತ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿಸುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು ಸಿಂಚನ. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.